Hello everyone, welcome to RK Study Info YouTube ಚಾನಲ್. ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ 1000 ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಆರಂಭ ಆಗಿದೆ. ಸೊ ಅದನ್ನ ಯಾವ ರೀತಿ ಹಂತ ಹಂತವಾಗಿ ನೀವು ತುಂಬಬೇಕಾಗುತ್ತೆ ತಪ್ಪಿಲ್ಲದಂಗೆ. ಹಾಗೇನೆ ಬಹಳ ಮುಖ್ಯವಾಗಿ ಏನು ಅಪ್ಲಿಕೇಶನ್ ಹಾಕುವಾಗ ಈ ಒಂದು ಟೆಕ್ನಿಕಲ್ ಇಶ್ಯೂಸ್ಗಳು ಆಗ್ತಾ ಇದಾವೆ. ಖುದ್ದು ನಾವು ಸಹ ನಮ್ಮ ಒಬ್ಬ ವಿದ್ಯಾರ್ಥಿಯ ಆಸ್ಪಿರೆಂಟ್ ನ ಅರ್ಜಿಯನ್ನ ಹಾಕ್ತಾ ಇರುವಾಗ ಒಂದು ತಾಸು ಆದ್ರೂ ಈ ಒಂದು ಸೇವ್ ಎನ್ನುವಂತಹ ಆಪ್ಷನ್ ಏನಿದೆ ಅದು ಎನೇಬಲ್ ಆಗ್ತಾ ಇಲ್ಲ. ಹಾಗೆ ಅದನ್ನ ಕ್ಲಿಕ್ ಮಾಡಿದ್ರು ಸಹ ಅವರ ಡೇಟಾಗಳು ಏನಾಗ್ತಾ ಇಲ್ಲ, ಸೇವ್ ಆಗ್ತಾ ಇಲ್ಲ. ಹಾಗೆ ಅಪ್ಲಿಕೇಶನ್ ಮುಂದಕ್ಕೆ ಹೋಗ್ತಾ ಇಲ್ಲ. ಇವತ್ತು 6 ಏಪ್ರಿಲ್ 2024 ಬೆಳಗ್ಗೆ 11 ಸೊ ಒಟ್ಟಾರೆಯಾಗಿ ಯಾರ್ಯಾರು ಅರ್ಜಿಯನ್ನು ಹಾಕಬೇಕು ಅಂತ ಇದ್ದೀರಾ, ಸೊ ಅರ್ಜಿಯಲ್ಲಿ ನಾವು ಅರ್ಜಿಯನ್ನು ಹಾಕುವಾಗ ಏನೆಲ್ಲ ಪ್ರಶ್ನೆಗಳನ್ನ ಅಲ್ಲಿ ಕೇಳಲಾಯಿತು, ದಟ್ ಮೀನ್ಸ್ ಏನೆಲ್ಲ ಡೇಟಾವನ್ನ ಅಲ್ಲಿ ಕೇಳಲಾಗುತ್ತೆ, ಅದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವಂತ ಪ್ರಯತ್ನ ಆಗುತ್ತೆ. ಹಾಗೇನೆ ಅರ್ಜಿ ನೋಡಿ ಬಹಳ ಸಿಂಪಲ್ ಆಗಿ ಏನು ಕಷ್ಟ ಇಲ್ದಂಗೆ ಅವರು ಏನ್ ಮಾಡಿದ್ದಾರೆ, ಪ್ರಿಪರೇಷನ್ ಮಾಡಿದ್ದಾರೆ. ಆದರೆ ಏನು ಆರಂಭನೋ ಏನೋ ಗೊತ್ತಿಲ್ಲ, ಇನ್ನೂ ಟೆಕ್ನಿಕಲ್ ಇಶ್ಯೂಗಳು ತುಂಬಾ ಇದಾವೆ. ಆಯ್ತಾ? ಸೊ ಅದೇನೆಲ್ಲ ಟೆಕ್ನಿಕಲ್ ಇಶ್ಯೂಸ್ಗಳು ಫೇಸ್ ಮಾಡಬೇಕಾಗತ್ತೆ ನೀವು ಅರ್ಜಿಯನ್ನು ಹಾಕುವಾಗ. ಹಾಗೆ ನೀವೇನು ಡೆಮೋ ವಿಡಿಯೋವನ್ನ ಕೇಳಿದ್ರಿ, ಹಿಂದಿನ ವಿಡಿಯೋ ನಾವು ಹಾಕಿದಾಗ ಅರ್ಜಿ ಆರಂಭ ಆಗಿದೆ ಅಂತ ಹೇಳಿದಾಗ ತುಂಬಾ ಅಭ್ಯರ್ಥಿಗಳು ಕೇಳಿದ್ರು, ಸರ್ ಒಂದು ಡೆಮೋ ವಿಡಿಯೋವನ್ನ, ಅರ್ಜಿ ಹಾಕುವಂತಹ ಡೆಮೋ ವಿಡಿಯೋವನ್ನ ತೋರಿಸಿ ಅಂತ ಹೇಳಿ. ಸೊ ಅದನ್ನೇ ನಾವು ಒಬ್ಬ ವಿದ್ಯಾರ್ಥಿಯ ಡೇಟಾವನ್ನ ತೆಗೆದುಕೊಂಡು ಅರ್ಜಿಯನ್ನ ಹಾಕ್ತಾ ಇರುವಾಗ ಅಲ್ಲಿ ಕೆಇಎ ವೆಬ್ಸೈಟ್ ಅಲ್ಲಿ ಆಯ್ತಾ ಈ ಒಂದು ಮುಂದಕ್ಕೆ ಹೋಗುವಂತ ಆಪ್ಷನ್ ಅದು ಬರ್ತಾ ಇಲ್ಲ. ಬಟ್ ಎನಿಹೌ ಆ ಒಂದು ಅರ್ಜಿಯಲ್ಲಿ ಏನೆಲ್ಲ ಕೇಳಲಾಗುತ್ತೆ, ಯಾವ ತರ ಈ ಹಂತಗಳಲ್ಲಿ ಹಂತ ಹಂತವಾಗಿ ಅರ್ಜಿಯನ್ನ ತುಂಬಬೇಕಾಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತರ್ತಾ ಇದ್ದೇವೆ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ 1000 ಹುದ್ದೆಗಳಿದಾವೆ ನೋಡಿ. ಇದು ನೋಡೋದಕ್ಕೆ 1000 ಹುದ್ದೆಗಳು ಅಂತ ಹೇಳಿ ಅನಿಸುತ್ತೆ, ಬಟ್ ಡಿಸ್ಟಿಕ್ ವೈಸ್ ನೀವು ನೋಡಿದಾಗ ಬಹಳ ನಿಮ್ಮ ಡಿಸ್ಟಿಕ್ ವೈಸ್ ನೀವು ನೋಡ್ಕೊಂಡಿರ್ಬೋದು ಬೆರಳೆಣಿಕೆ ಸಂಖ್ಯೆಗಳ ಹುದ್ದೆಗಳು ಇದಾವೆ. ಸೊ ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ, ಸರಿನಾ ಫ್ರೆಂಡ್ಸ್? ಹಾಗೇನೆ ಅರ್ಜಿಯ ಒಂದು ವಿಷಯಕ್ಕೆ ಬರೋಣ. ಓಕೆ, ಅರ್ಜಿಯನ್ನು ಯಾವ ತರ ಹಾಕಬೇಕು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ನೋಡಿ. ಇಲ್ಲಿ 3 ಡಾಟ್ ಏನ್ ಕಾಣ್ತಾ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ನೇಮಕಾತಿ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದು ಇಂಗ್ಲಿಷ್ ಅಲ್ಲಿನೂ ಲಭ್ಯ ಇರುತ್ತೆ ನೋಡಿ. ಇಲ್ಲಿ ಕನ್ನಡ ಅಂತ ಏನಿದೆ, ಇಂಗ್ಲಿಷ್ ಅಂತ ನೀವು ತಗೋಬಹುದು. ತಗೊಂಡ ತಕ್ಷಣ ಎಲ್ಲಾ ಆಪ್ಷನ್ ಇಂಗ್ಲಿಷ್ ಅಲ್ಲಿ ಕಾಣುತ್ತೆ. ಸೊ ರಿಕ್ರೂಟ್ಮೆಂಟ್ ಆಪ್ಷನ್ ಹೋಗಿ ಅಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ರಿಕ್ರೂಟ್ಮೆಂಟ್ 2024 ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ತಾ ಇರಬಹುದು VA ರಿಕ್ರೂಟ್ಮೆಂಟ್ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಲಿಂಕ್ ಅಂತ ಇದೆ, ಸರಿನಾ? ಸೊ ನೀವು ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ, ಮುಂದಿನ ಒಂದು ಪ್ರೋಸೆಸ್ ಆರಂಭ ಆಗುತ್ತೆ. ಸೊ ನೋಡ್ತಾ ಇರಬಹುದು VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್. ನೀವು ಯಾವಾಗ ಇದನ್ನ ಕ್ಲಿಕ್ ಮಾಡ್ತೀರಾ ನಿಮಗೆ ಈ ತರದ ಒಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ, ಸರಿನಾ? ನೋಡ್ತಾ ಇರಬಹುದು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂಡರ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ. ಕಂದಾಯ ಇಲಾಖೆಯ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿ ಲಿಂಕ್ ಓಪನ್ ಆಗುತ್ತೆ. ಸೊ ನೀವು ಅದನ್ನ ಏನ್ ಮಾಡ್ಕೋಬೇಕಾಗತ್ತೆ, ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ, ಸರ್ನಾ, ಇಲ್ಲಿ ನಿಮಗೇನ್ ಕಾಣ್ತಾ ಇದೆ, ಇಲ್ಲಿ ನಿಮಗೆ ಅದು ವಿಂಡೋ ಓಪನ್ ಆಗುತ್ತೆ. ಈ ತರ ವಿಂಡೋ ಓಪನ್ ಆಗುತ್ತೆ. ಓಕೆ ಆಸ್ಪಿರೆಂಟ್ಸ್, ಸರ್ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ರೆಡಿ ಇರಬೇಕು ಅರ್ಜಿ ಹಾಕುವಾಗ ಅಂತ ಹೇಳಿ ನೋಡೋದಾದ್ರೆ ಬಹಳ ಸಿಂಪಲ್ ಆಗಿರುವಂತಹ ಒಂದು ಅರ್ಜಿ ಹಾಕುವಂತಹ ನೋಡಿ, ಆಯ್ತಾ, ನಿಮ್ಗೆ ಕಾಣ್ತಾ ಇರಬಹುದು ಸರ್ವಿಸ್ ಅನ್ಅವೈಲೇಬಲ್ ನೋಡಿ, ಈ ತರನೇ ಬರ್ತಾ ಇದೆ. ಹಾಗೇನೆ ನಾವು ಅರ್ಜಿಯನ್ನ ತುಂಬಿ ಆಯ್ತಾ 2 ಸಲ ತುಂಬಿ ಒಬ್ಬ ವಿದ್ಯಾರ್ಥಿದು ಸೇವ್ ಅಂತ ಹೇಳಿ ನಾವು ಅದನ್ನ ಕ್ಲಿಕ್ ಮಾಡಿದಾಗ ಸೇವ್ ಆಗ್ತಾ ಇಲ್ಲ. ಹಾಗೆ ಯಾವುದೇ ಕಾರಣಕ್ಕೆ ಮೊಬೈಲ್ಗೆ ಹಾಗೆ ಇಮೇಲ್ಗೆ ಯಾವುದೇ ರೀತಿ ನಮಗೆ ಅಪ್ಲಿಕೇಶನ್ ID ನಮಗೆ ಬರ್ತಾ ಇಲ್ಲ. ಬಟ್ ಏನಿಯೋ ಒಂದ್ ತಿಳ್ಕೊಳ್ಳಿ ಯಾವ್ಯಾವ ತರ ಇದ್ರೊಳಗಡೆ ಏನೇನ ಕೇಳಿದ್ದಾರೆ ಅಂತ ಹೇಳಿ. ಓಕೆ, ಹುದ್ದೆ ಹೆಸರನ್ನ ಆಯ್ಕೆ ಮಾಡಿ ಅಂತ ಇದೆ. ಓಕೆ, ಸೆಲೆಕ್ಟ್ ದ ನೇಮ್ ಆಫ್ ದ ಪೋಸ್ಟ್ ಅಂತ ಹೇಳಿ ಇದನ್ನ ನೀವು ಯಾವಾಗ ಕ್ಲಿಕ್ ಮಾಡ್ತಿರಲ್ವಾ, ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ಅಲ್ಲಿ ತೋರಿಸುತ್ತೆ, ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಸರಿನಾ? ಓಕೆ, ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ 2ನೇ ಒಂದು ಸೀರಿಯಲ್ ನಂಬರ್ನ ನೀವು ನೋಡ್ತಾ ಇರ್ಬೋದು. ಈ ಒಂದು ಯಾವ ಜಿಲ್ಲೆಗೆ ಅರ್ಜಿಯನ್ನ ಹಾಕ್ತೀರಾ ಅಂತೇಳಿ ಕೇಳ್ತಾರೆ, ಸರಿನಾ? ನಮ್ಮ ರಾಜ್ಯದ ಏನು ಡಿಸ್ಟ್ರಿಕ್ಟ್ಸ್ ಗಳಿದಾವೆ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಗಳ ಹೆಸರು ಇಲ್ಲಿ ಅವರು ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಕಾಲ್ಫಾರ್ಮ್ ಆಗಿದೆ ಆ ಎಲ್ಲ ಡಿಸ್ಟ್ರಿಕ್ಟ್ಸ್ ಗಳ ಹೆಸರುಗಳು ಇಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ. ಸೊ ನಿಮ್ಗೆ ಯಾವ ಡಿಸ್ಟ್ರಿಕ್ಟ್ ಬೇಕು ಆ ಡಿಸ್ಟ್ರಿಕ್ಕಿಗೆ ಅರ್ಜಿಯನ್ನ ಹಾಕ್ಬೋದು, ಸರಿನಾ ಫ್ರೆಂಡ್ಸ್? ಹಾಗೆ ಒಬ್ಬ ವಿದ್ಯಾರ್ಥಿ ನಿನ್ನೆ ಕೇಳಿದ್ರು, ಸರ್ ನಾವು RPC ಅಭ್ಯರ್ಥಿಗಳಿದ್ದೇವೆ, ಅಂದ್ರೆ ನಾನ್ HK ಅಭ್ಯರ್ಥಿಗಳಿದ್ದೇವೆ, HK ಜಿಲ್ಲೆಗೆ ಹಾಕ್ಬೋದಾ ಅಂತ ಹೇಳಿ. ಆ ತರ ಬರೋದಿಲ್ಲ, ಸರಿನಾ? ಆ ತರ ಬರೋದಿಲ್ಲ. HK ಏನು ಸೀಟ್ಗಳಿದಾವೆ ಅದು HK ಅಭ್ಯರ್ಥಿಗಳಿಗೆ ಮಾತ್ರ ರಿಸರ್ವ್ ಆಗಿರುತ್ತೆ.
ಹೆಚ್ ಕೆ ಅಭ್ಯರ್ಥಿ ಏನ್ ಮಾಡಬಹುದು, ನಾನ್ ಹೆಚ್ ಕೆ ಮತ್ತೆ ಹೆಚ್ ಕೆ ಎರಡೂ ಕಡೆ ಏನ್ ಮಾಡಬಹುದು, ಅವ್ರ ಅರ್ಜಿಯನ್ನ ಹಾಕೋಬಹುದು. ಓಕೆ ಆಸ್ಪಿರೆಂಟ್ಸ್, ಅದಾದ್ಮೇಲೆ ಏನ್ ಕೇಳ್ತಾರೆ ಅಂತ ಹೇಳಿ ನೋಡೋದಾದ್ರೆ ಈ ಒಂದು ಸರಿನಾ ಅಭ್ಯರ್ಥಿಯ ಒಂದು ಪೂರ್ತಿ ಹೆಸರನ್ನ ಕೇಳಲಾಗುತ್ತೆ. ಸರಿನಾ, ನಿಮ್ಮ ಹೆಸರು SSLC ಡಾಕ್ಯುಮೆಂಟ್ ಅಲ್ಲಿ SSLC ಸರ್ಟಿಫಿಕೇಟ್ ಅಲ್ಲಿ ಏನಿದೆ ಅದನ್ನೇ ಕ್ಯಾಪಿಟಲ್ ಲೆಟರ್ ನಲ್ಲಿ ತುಂಬಿ. ಅನೇಕ ಆಸ್ಪಿರೆಂಟ್ಸ್ ಗಳು ಕೇಳ್ತಾ ಇರ್ತಾರೆ, ಸರ್ ಮೊಬೈಲ್ ನಲ್ಲಿ ಹಾಕ್ಬೋದಾ ಅಂತ ಹೇಳಿ. ನೋಡಿ, ಯಾರ್ಯಾರು ಈ ಹುದ್ದೆಯನ್ನ ಪಡಿಲೇಬೇಕು ಅಂತ ಇದ್ದೀರಾ, ಸೀರಿಯಸ್ ಆಗಿದ್ದೀರಾ, ಯಾವುದೇ ಕಾರಣಕ್ಕೂ ಮೊಬೈಲ್ ಅಲ್ಲೆಲ್ಲ ಹಾಕಕ್ ಹೋಗ್ಬೇಡಿ. ಸರಿನಾ, ಸಾಧ್ಯ ಆಯ್ತು ಅಂತಂದ್ರೆ ನಿಮ್ಮ ಲ್ಯಾಪ್ಟಾಪ್ ಏನಿರುತ್ತೆ ಅಥವಾ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಲಿಲ್ಲ, PC ಇರಲಿಲ್ಲ ಅಂತಂದ್ರೆ ಸೈಬರ್ ಸೆಂಟರ್ಗೆ ಹೋಗಿ ನೀವೇ ಅರ್ಜಿಯನ್ನ ಸ್ವತಃ ತುಂಬಿಕೊಂಡು ಹಾಕಿ. ಸರಿನಾ ಆಸ್ಪಿರೆಂಟ್? ಓಕೆ. ಸೊ ಹೆಸರನ್ನ ತುಂಬಿದ್ರ ಕ್ಯಾಪಿಟಲ್ ಲೆಟರ್ ನಲ್ಲಿ ಅದು ಯಾವ ತರ ಇದೆ ಅದೇ ತರ ತುಂಬಬೇಕು. ಯಾವ ತರ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದೆ ಅದೇ ತರ. ಹಾಗೆ ಮದರ್ ನೇಮ್ ಅನ್ನ ತುಂಬಬೇಕಾಗುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ತರ ಇದೆ ನಿಮ್ಮ ತಾಯಿಯ ಹೆಸರು, ಸೊ ಅದನ್ನ ತುಂಬಿ. ಹಾಗೆ ನಿಮ್ಮ ತಂದೆ ಹೆಸರನ್ನ ಇಲ್ಲಿ ತುಂಬಬೇಕಾಗುತ್ತೆ ಕ್ಯಾಪಿಟಲ್ ಲೆಟರ್ ಅಲ್ಲಿ. ಹಾಗೆ ನಿಮ್ಮ ಒಂದು ಜೆಂಡರ್ ನ ಸೆಲೆಕ್ಷನ್ ಮಾಡ್ಕೋಬೇಕು. ಸರಿನಾ? ಸೊ ಅದಾದ ತಕ್ಷಣ ನೋಡಿ 7ನೇ ಸೀರಿಯಲ್ ನಂಬರ್ ಮೀಸಲಾತಿ ನಿಮ್ದು ಏನ್ ಬರುತ್ತೆ ಕೆಟಗರಿ, SC ST ಕೆಟಗರಿ 1 2A 2B 3A 3B ಜನರಲ್. ಸರಿನಾ, ಅದು ಏನಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಸರ್ ಅಂತ ಕೇಳಿ ನೋಡೋದಾದ್ರೆ, ಸೆಲೆಕ್ಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಸೆಲೆಕ್ಟ್ ಮಾಡ್ತಿರಲ್ವಾ, ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವಿದ್ಯಾರ್ಥಿ ST ಕೆಟಗರಿ ಇದ್ದಾರೆ ಅಂತ ಅನ್ಕೊಳ್ಳಿ. ST ಅಂತ ಕ್ಲಿಕ್ ಮಾಡ್ತಿರಲ್ವಾ, ಕ್ಲಿಕ್ ಮಾಡಿ ಒಂದು 5 ಸೆಕೆಂಡ್ ನೀವು ಸುಮ್ಮನೆ ಇರಬೇಕಾಗತ್ತೆ. ಆಯ್ತಾ, 5 ರಿಂದ 10 ಸೆಕೆಂಡ್ ನೀವು ಸುಮ್ಮನೆ ಇರಬೇಕಾಗತ್ತೆ. ಯಾಕೆ ಸರ್ ಅಂತ ಹೇಳಿ ನೋಡೋದಾದ್ರೆ, ಅಲ್ಲಿ RD ನಂಬರ್ ನ ಒಂದು ಬಾಕ್ಸ್ ಓಪನ್ ಆಗುತ್ತೆ. 7.A ಅಂತ ಹೇಳಿ ಒಂದು RD ನಂಬರ್ ಅಂದ್ರೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಗೆ ಒಂದು RD ನಂಬರ್ ಕೊಟ್ಟಿರ್ತಾರೆ ತಾನೆ? ಹೌದು. ಸೊ RD ನಂಬರ್ ನ ಅಲ್ಲಿ ತುಂಬಬೇಕಾಗತ್ತೆ. ಸರಿನಾ? ಟಕ್ ಅಂತ ಕ್ಲಿಕ್ ಮಾಡ್ಕೊಂಡು ಬೇಗ ಬೇಗ ಮುಂದಕ್ಕೆ ಹೋಗೋದಲ್ಲ. ಸರಿನಾ ಫ್ರೆಂಡ್ಸ್? ಇದನ್ನ ಕ್ಲಿಕ್ ಮಾಡ್ಕೊಂಡು ಒಂದು 5 ರಿಂದ 10 ಸೆಕೆಂಡ್ ವೇಟ್ ಮಾಡಿ. ಅದು RD ನಂಬರ್ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ RD ಸಂಖ್ಯೆ ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ಯಾವ ತರ ಇದೆ ಅದನ್ನ ನೀವು ಎಂಟರ್ ಮಾಡಿ. ಹಾಗೇನೆ ಫ್ರೆಂಡ್ಸ್, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನ ಇಲ್ಲಿ ಹಾಕ್ಬೇಕಾಗತ್ತೆ. ಎಲ್ಲಿ? ಈ ಒಂದು ನೋಡಿ 8ನೇ ಸೀರಿಯಲ್ಗೆ ನಿಮ್ಮ ಜನ್ಮ ದಿನಾಂಕ SSLC ಅಂಕಪಟ್ಟಿಯಲ್ಲಿ ಇರುವಂತೆ. ಸರಿನಾ? ನಿಮ್ಮ ಡೇಟ್, ಮಂತ್, ಇಯರ್ ಅದನ್ನ ಇಲ್ಲಿ ಹಾಕಿ ಮತ್ತೆ ವೇಟ್ ಮಾಡ್ಬೇಕಾ ಸರ್ ಅಂತ ಕೇಳಿ ನೋಡೋದಾದ್ರೆ 100% ವೇಟ್ ಮಾಡಬೇಕು. 5 ರಿಂದ 10 ಸೆಕೆಂಡ್ ವೇಟ್ ಮಾಡಿ. ಇಲ್ಲಿ ನಿಮಗೆ ಎಷ್ಟು ಏಜ್ ಇದೆ, ಕೊನೆಯ ದಿನಾಂಕದ ಒಳಗಡೆ ಎಷ್ಟು ಏಜ್ ಇದೆ, ಆಯ್ತಾ, ಎಷ್ಟು ಮಂತ್ ಇದೆ, ಎಷ್ಟು ದಿನ ಇದೆ ಅಂತ ಹೇಳಿ ಅದು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಯಾವುದು? ಅರ್ಜಿ. ಸರಿನಾ? ಓಕೆ, ಅದು ಬಂತು ಅಂತ ಹೇಳಿ ಕನ್ಫರ್ಮ್ ಆದ ತಕ್ಷಣ ಏನ್ ಮಾಡಿ, ನೆಕ್ಸ್ಟ್ ಆಪ್ಷನ್ಗೆ ಹೋಗಿ. 9ನೇ ಸೀರಿಯಲ್ ನೋಡಿ, ನಿಮ್ಮ ಪರ್ಮನೆಂಟ್ ಅಡ್ರೆಸ್ ನ ತುಂಬಬೇಕಾಗುತ್ತೆ. ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ಏನ್ ಸರ್? ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ನೀವು ಎಲ್ಲಿ ವಾಸ, ನಿಮ್ಮ ಎಲ್ಲ ಸರ್ಟಿಫಿಕೇಟ್ಗಳು ಏನ್ ರೆಡಿ ಆಗಿರ್ತವೆ ಅಥವಾ ನಿಮ್ಮ ಸ್ವಂತ ಮನೆ, ಆಯ್ತಾ, ನೀವು ಹುಟ್ಟಿದ ಸ್ಥಳ ಅಂತ ನಾವೇನ್ ಹೇಳ್ತೇವೆ ಅದು ಪರ್ಮನೆಂಟ್ ಅಂತ ಹೇಳ್ತೇವೆ. ಸೊ ತುಂಬಾ ಸಲ ಏನಾಗುತ್ತೆ, ಅಭ್ಯರ್ಥಿ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇರ್ತಾರೆ ಅಥವಾ ಬೇರೆ ಯಾವುದೋ ಒಂದು ಡಿಸ್ಟಿಕ್ ಅಲ್ಲಿ ಹೋಗಿ ಅಪಾಯಿಂಟ್ಮೆಂಟ್ ಆಗಿರ್ತಾರೆ. ಸರಿನಾ? ನಿಮ್ಮ ಮನೆ ಅಡ್ರೆಸ್ ಅಥವಾ ನೀವು ಎಷ್ಟು ವರ್ಷ, ತುಂಬಾ ವರ್ಷ ಅಲ್ಲಿದ್ರೆ ಅದು ಪರ್ಮನೆಂಟ್ ಅಂತ ಅನ್ಸ್ಕೊಳ್ಳುತ್ತೆ. ನಿಮ್ಗೆ ಗೊತ್ತಾಗುತ್ತೆ, ಅದೆಲ್ಲ ನೋಡ್ಕೊಂಡು ತುಂಬಿ. ಇಲ್ಲಿ ತಾಲೂಕ್ ತುಂಬ್ರಿ. ಹಾಗೇನೆ ನೋಡಿ, ಈ ಒಂದು ಪರ್ಮನೆಂಟ್ ಅಡ್ರೆಸ್ ನ ತುಂಬುವಾಗ ಹಾಗೆ ಅಥವಾ ಅಡ್ರೆಸ್ ನ ತುಂಬುವಾಗ ಬಹಳ ಒಂದು ಸಮಸ್ಯೆ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಹೌಸ್ ನಂಬರ್ ಅಂತ ಇರುತ್ತೆ. ಹೌಸ್, ಆಯ್ತಾ, HOUSE ಹೌಸ್ ತಾನೆ. ಅದನ್ನ ನೀವು ಏನ್ ಮಾಡ್ತೀರಾ, ಹೌಸ್ ಅಂತ H ಅಂತ ಬರೆದು N ಅಂತ ಡಾಟ್ ಅಂತ ಇಟ್ಟು ನೋ ಅಂತ ಈ ತರ ಬರೀತಿರ್ತಾನೆ ಹೌಸ್ ನಂಬರ್ ಅಂತ. ಎಸ್ ನೋಡಿ, ಈ ತರ ಡಾಟ್ ಇಟ್ರು ಏನ್ ಮಾಡ್ತಾ ಇಲ್ಲ, ಅಪ್ಲಿಕೇಶನ್ ತಗೊಳ್ತಾ ಇಲ್ಲ. ಸರಿನಾ? ಈ ತರ ಡಾಟ್ ಇಟ್ರು ಏನ್ ಮಾಡ್ತಾ ಇಲ್ಲ, ಅದು ಅರ್ಜಿಯನ್ನ ತಗೊಳ್ತಾ ಇಲ್ಲ. ಹಾಗಾಗಿ ಹೌಸ್ ನಂಬರ್ ಎಲ್ಲ ಬರೆಯುವಾಗ ಜಸ್ಟ್ H ನಂಬರ್ ಅಂತ ಬರೆದು ಬಿಡಿ, ಏನ್ ತೊಂದರೆ ಆಗಲ್ಲ. ಹೌಸ್ ನಂಬರ್ ಅಂತ ಬರೆದು ಸ್ವಲ್ಪ ಸ್ಪೇಸ್ ಕೊಟ್ಟು, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯದು 1 3 4 ಈ ತರ ಇತ್ತು ಅಂತಂದ್ರೆ ಆ ಡ್ಯಾಶ್ನು ಅದು ತಗೊಳ್ತಾ ಇಲ್ಲ. ಆ ತರ ತಗೊಂಡ್ರೆ ಏನಾಗ್ತಾ ಇದೆ, ಅದು ಪ್ಲೀಸ್ ರಿಮೂವ್ ದ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿ ತೋರಿಸ್ತಾ ಇದೆ. ಸರಿನಾ? ಸೊ ಅದನ್ನೆಲ್ಲ ನಿಮ್ಗೆ ಹೇಳ್ಬೇಕಾಗಿತ್ತು, ಹೇಳ್ತಾ ಇದ್ದೇವೆ. ಹಾಗೇನೆ ಡಿಸ್ಟಿಕ್, ನಿಮ್ಮ ಒಂದು ಡಿಸ್ಟಿಕ್ ಯಾವ್ದಿದೆ ಅದನ್ನ ಇಲ್ಲಿ ಹಾಕಿ. ನಿಮ್ಮ ಓಕೆ ಸ್ಟೇಟ್ ಅಂತ ತೋರಿಸಿದಾಗ ಕರ್ನಾಟಕ ಮತ್ತೆ ಅದರ್ ಅಂತ ತೋರಿಸುತ್ತೆ. ಸೊ ಅಫ್ಕೋರ್ಸ್ ಕರ್ನಾಟಕ ಅಂತೇಳಿ ಹಾಕಿ. ಹಾಗೆ ಪಿನ್ ಕೋಡ್ ನ ಅಲ್ಲಿ ಹಾಕಿ. ಯಾವ್ದ್ರದ್ದು? ಇದು ಪರ್ಮನೆಂಟ್ ಅಡ್ರೆಸ್. 10ನೇ ಸೀರಿಯಲ್ ನೋಡಿ, ಒಂದ್ ವೇಳೆ ಪರ್ಮನೆಂಟ್ ಅಡ್ರೆಸ್ ಮತ್ತೆ ಕಮ್ಯುನಿಕೇಶನ್ ಅಡ್ರೆಸ್ ಸೇಮ್ ಇದೆ ಅಂತಂದ್ರೆ, ಆಯ್ತಾ, ನೀವು ಎಲ್ಲಿ ಈಗ ಪರ್ಮನೆಂಟ್ ಆಗಿದ್ದೀರಾ ಜೊತೆಗೆ ನಿಮ್ಮ ಕಮ್ಯುನಿಕೇಶನ್ ಅಡ್ರೆಸ್ ಸೇಮ್ ಇದೆ ಅಂತಂದ್ರೆ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಏನಾಗುತ್ತೆ, ಫಿಲ್ ಆಗುತ್ತೆ. ನೀವೇನು ಮೇಲೆ ಕೊಟ್ಟಿರ್ತಾರಲ್ವಾ ಅದೇ ಇಲ್ಲಿ ಫಿಲ್ ಆಗುತ್ತೆ ಆಟೋಮೆಟಿಕಲಿ. ಸರಿನಾ? ಫಿಲ್ ಆಗ್ಬೋದು ಅಥವಾ ಹಾಗೇನೆ ಇರ್ಬೋದು. ಬಟ್ ನೋ ಅಂತ ಕೊಟ್ರೆ ಏನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಮತ್ತೆ ಇದೇ ತರ ಓಪನ್ ಆಗುತ್ತೆ. ಅಡ್ರೆಸ್ 2 ಅಂತ ಹೇಳಿ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಕಮ್ಯುನಿಕೇಶನ್ ಅಡ್ರೆಸ್ ನಾವು ಹೇಳಿದ್ವಲ್ವಾ, ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಆಯ್ತಾ, ಈ ಬೇರೆ ಡಿಸ್ಟಿಕ್ ಅಲ್ಲಿ ಹಳ್ಳಿಯಲ್ಲಿ ಇರ್ತೀರಾ, ಬೆಂಗಳೂರು ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ಸರಿನಾ? ಅಥವಾ ಮೈಸೂರಲ್ಲಿ ಇರ್ತೀರಾ ಅಥವಾ ಮಂಗಳೂರಲ್ಲಿ ಇರ್ತೀರಾ.
ಅಥವಾ ವಾಟ್ ಎವರ್ ಎಲ್ಲಿಯಾದ್ರೂ ಇರ್ಬೋದು, ಎಲ್ಲಿ ನಿಮ್ಮ ಅಡ್ರೆಸ್ ರೀಚ್ ಆಗುತ್ತೆ ಅದನ್ನ ನೀವು ಇಲ್ಲಿ ಕೊಡಿ. ಓಕೆ, ಹಾಗೇನೆ ಫ್ರೆಂಡ್ಸ್ ನೋಡಿ, ಇಲ್ಲ ಅಂತ ಅಂದಾಗ ಈ ಒಂದು ಇನ್ನೊಂದು ಅಡ್ರೆಸ್ ಓಪನ್ ಆಗುತ್ತೆ ಅಂತ ಹೇಳಿದ್ವಲ್ವಾ? ಎಸ್, ಓಪನ್ ಆಗಿದೆ ನೋಡಿ. ಹಾಗೆ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಆಕ್ಟಿವ್ ಆಗಿರುವಂತ ಮೊಬೈಲ್ ನಂಬರ್ನ ಹಾಕಿ. ಯಾಕಂದ್ರೆ ನಾಳೆ ನಿಮ್ದು ಅಪಾಯಿಂಟ್ ಆಯ್ತು ಅಂತಂದ್ರೆ ನಿಮಗೆ ಅವರು ಫೋನ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಇರ್ತವೆ ವೆರಿಫಿಕೇಶನ್ಗೆಲ್ಲ. ಹಾಗೆ ನಿಮಗೆ ಈ ಒಂದು ಪಾಸ್ವರ್ಡ್ ಆಗಿರ್ಬೋದು, ನಿಮ್ಮ ಅಪ್ಲಿಕೇಶನ್ ಐಡಿ ಪ್ರತಿಯೊಂದು ಇದಕ್ಕೆ ಅಪ್ಡೇಟ್ ಆಗುತ್ತೆ. ಹಾಗೇನೆ ಇಮೇಲ್ ಐಡಿಯನ್ನ ಇಲ್ಲಿ ಕೊಡಿ. ಹಾಗೇನೆ ವಿವಾಹಿತರೇ ಇಲ್ಲವಾ ಅದನ್ನ ಇಲ್ಲಿ ಕೊಡಿ. ಹಾಗೇನೆ ಈ ಒಂದು ಮೀಸಲಾತಿಯನ್ನು ಕೋರಿರುವರ ನೋಡಿ, ಬಹಳ ಇಂಪಾರ್ಟೆಂಟ್ ನೋಡಿ ಇಲ್ಲಿಂದ, ಆಯ್ತಾ? ರೂರಲ್ ಆಗಿದ್ರೆ ಎಸ್ ಅಂತ ಹಾಕಿ. ಎಸ್ ಅಂತ ಹಾಕಿ ಒಂದು 5 ರಿಂದ 10 ಸೆಕೆಂಡ್ ವೇಟ್ ಮಾಡಿ. ಸರ್ನಾ ನೋಡಿ ಅಲ್ಲಿ ಏನಾದ್ರು ಕೇಳುತ್ತಾ ಅಂತ ಹೇಳಿ, RD ನಂಬರ್ ಏನಾದ್ರು ಕೇಳುತ್ತಾ? ಸರ್ನಾ ಏನ್ ಕೇಳುತ್ತೆ ನೋಡಿ. ಐ ಥಿಂಕ್ RD ನಂಬರ್ ಎಲ್ಲ ಇರೋದಿಲ್ಲ ಅನ್ಸುತ್ತೆ. ಹಾಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಇದ್ರೆ ಎಸ್ ಅಂತ ಹಾಕಿ. ಸರಿನಾ? ಸೊ ಇದಕ್ಕೆ ಎಸ್ ಅಂತ ಕೊಟ್ಟಾಗ, ಆ ವಿದ್ಯಾರ್ಥಿದು ಎಸ್ ಅಂತ ಕೊಟ್ಟಾಗ ಅಲ್ಲಿ ಯಾವುದೇ ರೀತಿ RD ನಂಬರ್ ಎಲ್ಲ ಹೇಳಿಲ್ಲ. ಸೊ ಸಿನ್ಸ್ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ಗಳೆಲ್ಲ RD ನಂಬರ್ ಇರೋದಿಲ್ಲ. ಹಾಗೆ ಯೋಜನಾ ನಿರಾಶ್ರಿತರು ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಮಿಲಿಟರಿ ಪರ್ಸನ್ ಆಗಿದ್ರೆ, ಎಕ್ಸ್ ಮಿಲಿಟರಿ ಪರ್ಸನ್ ಆಗಿದ್ರೆ ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ಎಸ್ ಅಂತ ಕೊಟ್ಮೇಲೆ ಮತ್ತೆ ಕೇಳ್ತಾರೆ ಅವರು, ಸರಿನಾ? ಮತ್ತೆ ಆರ್ ಯು ಕ್ಲೈಮಿಂಗ್ ಈ ಒಂದು KKR ರಿಸರ್ವೇಶನ್, ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಕೋರ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾರೆ. ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ. ಸರಿ, ಎಸ್ ಕೊಟ್ರೆ ಏನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ನೋಡಿ, ಎಸ್ ಕೊಟ್ರೆ ಅವ್ರೇನ್ ಕೇಳ್ತಾರೆ, ಈ ಒಂದು ನಿಮಗೆ ಸರಿನಾ ಈ HK ದಲ್ಲಿ ಫಸ್ಟ್ ಅಪಾಯಿಂಟ್ ಆಗ್ತೀರಾ, ನಾನ್ HK ದಲ್ಲಿ ಅಪಾಯಿಂಟ್ ಆಗ್ತೀರಾ ಅಂತ ಹೇಳಿ ಕೇಳ್ತಾರೆ. ಹಾಗೇನೆ ಒಂದ್ ವೇಳೆ ನೀವು HK ಅಂತ ಫಸ್ಟ್ ಪ್ರಿಫರೆನ್ಸ್ ಕೊಟ್ರೆ, ಇನ್ನೊಂದು ಬಾಕ್ಸ್ ಅಲ್ಲಿ ನೀವು RPC ಅಥವಾ ನಾನ್ HK ಅಂತ ಹೇಳಿ ಇನ್ನೊಂದು ಬಾಕ್ಸ್ ಏನಿರುತ್ತೆ ಅದರಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಒಂದೇ ಅದರಲ್ಲಿ ಎರಡೆರಡು ಕ್ಲಿಕ್ ಮಾಡ್ಕೊಳ್ಳೋದಲ್ಲ. ಇದರಲ್ಲಿ HK ಬೇಕಾ ಅಂತ ಕೇಳಿರ್ತಾನೆ ಫಸ್ಟ್ ಪ್ರಿಫರೆನ್ಸ್, ಅದರಲ್ಲೇ ಮತ್ತೆ NHK ಬೇಕಾ ಅಂತ ಕೇಳಿರ್ತಾರೆ. ಅದೇ ತರ ಇನ್ನೊಂದು ಡಬ್ಬಾ ತರ ಇನ್ನೊಂದು ಆಪ್ಷನ್ ಫೋಲ್ಡರ್ ತರ ಅಲ್ಲಿರುತ್ತೆ ಕೆಳಗಡೆ, ಸರಿನಾ? ಅಲ್ಲಿ ನೀವೇನ್ ಮಾಡಿ, HK ಅಭ್ಯರ್ಥಿಗಳು ಇಲ್ಲಿ HK ಕೊಟ್ರೆ ಇಲ್ಲಿ ಏನ್ ಕೊಟ್ಕೋಬೇಕು ನೀವು, RPC ಅಥವಾ ನಾನ್ HK ಅಂತ ಕೊಟ್ಕೋಬೇಕು. ಸೊ ಯಾರ್ಯಾರು ನಾನ್ HK ಇದ್ದೀರಾ, ನೋ ಅಂತ ಕೊಟ್ರೆ ನಿಮ್ಗೇನು ಇಶ್ಯೂ ಅಲ್ಲಿ ಫೇಸ್ ಆಗಲ್ಲ. ಹಾಗೆ ವಯೋಮಿತಿ ಸಡಿಲಿಕೆ ಏನಾದ್ರು ಕೋರಿರ್ತೀರಾ ಅಂತೇಳಿ ಕೇಳ್ತಾರೆ. ನೋಡಿ, ವಯೋಮಿತಿ ನಿಮ್ಗೆಲ್ಲ ಗೊತ್ತಿದೆ ಎಷ್ಟೆಷ್ಟಿದೆ ಅಂತೇಳಿ. ಜನರಲ್ ಅಭ್ಯರ್ಥಿಗೆ 35, OBCಗೆ 38, SC ST ಕೆಟಗರಿ 1ಗೆ 40. ಇದಲ್ಲದೇನೆ ಕೆಲವೊಂದು ವಿಶೇಷವಾಗಿರುವಂತ ವ್ಯಕ್ತಿಗಳಿಗೆ ಏಜ್ ಸಡಿಲಿಕೆಗಳು ಇರ್ತವೆ ಅಂತ ಗೊತ್ತಿದೆ ನಿಮಗೆ, ಸರಿನಾ? ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ಬೋದು, ಗವರ್ನಮೆಂಟ್ ಎಂಪ್ಲಾಯ್ಸ್ ಇರ್ಬೋದು ಅವರಿಗೆ. ಸೊ ಹಾಗಾಗಿ ನಿಮ್ಗೆ ಒಂದ್ ವೇಳೆ ಏಜ್ ರಿಲ್ಯಾಕ್ಸೇಷನ್ ಬೇಕು ಅನ್ನೋದಾಗಿತ್ತು ಅಂತಂದ್ರೆ ಅಲ್ಲಿ ಬೇಕು ಅಂತ ಕ್ಲಿಕ್ ಮಾಡಿ, ಬೇಡ ಅಂತಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್. ಹಾಗೇನೆ ಫ್ರೆಂಡ್ಸ್, ಇಲ್ಲಿ 20ನೇ ಒಂದು ಸೀರಿಯಲ್ ನ ನೋಡ್ತಾ ಇರಬಹುದು. ಎಂಟರ್ ಯುವರ್ SSLC ರಿಜಿಸ್ಟರ್ ನಂಬರ್ ಅಂತ ಇದೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ನೋಡಿ, ರೋಲ್ ನಂಬರ್ ಅಲ್ಲ, ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, ಆಯ್ತಾ? 2006 ಆ ತರ ಎಲ್ಲ ಇರುತ್ತೆ ನೋಡಿ. ಅದನ್ನ ಇಲ್ಲಿ ತುಂಬಬೇಕಾಗತ್ತೆ. ತುಂಬಿ 1-2 ಸೆಕೆಂಡ್ ವೇಟ್ ಮಾಡಿ. ಅದಾದ್ಮೇಲೆ ವಿದ್ಯಾರ್ಹತೆ ಅಂತೇಳಿ ನೀವೇನ್ ಕ್ಲಿಕ್ ಮಾಡ್ತಿರಲ್ವಾ, ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಹೇಳಿ, ಸೊ ಅಲ್ಲಿ ನಿಮಗೆ PUC ಮಾತ್ರ ತೋರಿಸುತ್ತೆ, ಆಯ್ತಾ? ನೀವು ಇವನ್ PhD ಮಾಡಿದ್ರು ಸಹ ಅಲ್ಲಿ PUC ಮಾತ್ರ ತೋರಿಸುತ್ತೆ. ಸೊ PUC ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ತತ್ಸಮಾನ ಇದ್ರೆ ತತ್ಸಮಾನ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ತತ್ಸಮಾನದ ಬಗ್ಗೆ ಗೊತ್ತಿದೆ ನಿಮ್ಗೆಲ್ಲ. ಓಕೆ ಸರ್. ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ, ಈ ಒಂದು ಬೇಸಿಕ್ ಸೆಲೆಕ್ಟ್ ದ ಬೇಸಿಸ್ ಆಫ್ ಇವ್ಯಾಲ್ಯೂಯೇಷನ್. ಎಸ್, ನಿಮ್ದು PUC ಪಾಸ್ ಆಗಿದೆ ಅಲ್ವಾ, ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾನ ಅಥವಾ CGPA ದಲ್ಲಿ ಬಂದಿದ್ದೇನಾ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲಾ ವಿದ್ಯಾರ್ಥಿಗಳದ್ದು ಪರ್ಸೆಂಟೇಜ್ ಅಲ್ಲಿ ಬಂದಿರುತ್ತೆ. CGPA ಬಂದಿರೋರು ಏನ್ ಮಾಡಿ, ಯಾವ್ದಕ್ಕೂ ನಿಮ್ಮ ಒಬ್ಬ ಏನು ಪ್ರಿನ್ಸಿಪಲ್ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಸರಿನಾ, ಯಾವ ತರ, ಯಾಕಂದ್ರೆ ಅವರಿಗೆ ಗ್ರೇಡಿಂಗ್ ಸಿಸ್ಟಮ್ ಎಲ್ಲ ಬಂದಿರುತ್ತೆ, A ಗ್ರೇಡ್, B ಗ್ರೇಡ್ ಆ ತರ ಎಲ್ಲ ಬಂದಿರುತ್ತೆ, ಅಥವಾ 6 ಈ ತರ ಎಲ್ಲ ಬಂದಿರುತ್ತೆ ಪಾಯಿಂಟ್ ಗಳಲ್ಲಿ. ಸೊ ಹಾಗಾಗಿ ಎಷ್ಟು ಪರ್ಸೆಂಟೇಜ್ಗೆ ಅವರು ಏನ್ ಕೊಡ್ತಾರೆ ಪ್ರಿಸ್ಕ್ರೈಬ್ಡ್, ಆಯ್ತಾ, ಅವ್ರ ಕಡೆಯಿಂದ ಒಂದು ಆಫಿಷಿಯಲ್ ಆಗಿರುತ್ತೆ. ಅದೇ ತರ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಯಾರ್ಯಾರು CGPA ಇದ್ದವ್ರು ಮಾತ್ರ. ಸೊ ಆಲ್ಮೋಸ್ಟ್ ಯಾರು ಈ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿಯಿಂದ ಪಾಸ್ ಆಗ್ತಿರಲ್ವಾ, ನಮ್ಮ PU ಬೋರ್ಡ್ ಏನಿದೆ ಮಲ್ಲೇಶ್ವರಂ ಬೆಂಗಳೂರಲ್ಲಿ, ಸೊ ಅದ್ರ ಕಡೆಯಿಂದ ಯಾರ್ಯಾರು ಪಾಸ್ ಆಗ್ತಾರ ಗವರ್ಮೆಂಟ್ ಆಫ್ ಕರ್ನಾಟಕದವರು, ಪರ್ಸೆಂಟೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಎಷ್ಟು ಒಬ್ಟೈನ್ಡ್ 22.A ಏನಿದು, ಎಷ್ಟು ಮಾರ್ಕ್ಸ್ ನಿಮ್ಗೆ ಬಂದಿದೆ ಅದನ್ನ ಇಲ್ಲಿ ಹಾಕಿ. 600 ಮಾರ್ಕ್ಸ್ಗೆ ಎಷ್ಟು ಬಂದಿದೆ. ಹಾಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅದನ್ನ ಇಲ್ಲಿ ಹಾಕ್ಬೇಕಾಗತ್ತೆ, ಸರಿನಾ? ಮ್ಯಾಕ್ಸಿಮಮ್ ಅಂದ್ರೆ ಟೋಟಲ್ ಎಷ್ಟಿತ್ತು, ನಿಮಗೆ ಎಷ್ಟು ಬಂದಿದೆ ಹಾಕಿ ವೇಟ್ ಮಾಡ್ಬೇಕಾ ಸರ್? ಹೌದು. ನೋಡಿ ಇಲ್ಲಿ ಶೇಕಡಾವಾರು ಅಂತಿದೆ ಅಲ್ವಾ, ಅದು ಏನಾಗುತ್ತೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ಅಲ್ಲಿ 5 ರಿಂದ 10 ಸೆಕೆಂಡ್ ವೇಟ್ ಮಾಡ್ತಾ ಇರ್ಬೇಕಾಗತ್ತೆ. ಓಕೆ. ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ, ಬೋರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 22.C ಏನು ಬೋರ್ಡ್. ಬೋರ್ಡ್ ಅಂದ್ರೆ ಏನ್ ಸರ್? ಯಾವ ಮಂಡಳಿಯಿಂದ ಪಾಸ್ ಆಗಿದ್ರೆ ಅದರ ಹೆಸರು,
ಸರಿನಾ? ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಯಾರ್ಯಾರು PUC ಪಾಸ್ ಆಗಿರ್ತಾರೆ, ಸೊ ಅವ್ರೇನ್ ಮಾಡ್ಬೇಕಾಗತ್ತೆ, ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ ಗವರ್ನಮೆಂಟ್ ಆಫ್ ಕರ್ನಾಟಕ ನೋಡಿ, ಅಷ್ಟು ಟೈಪ್ ಮಾಡೋದಕ್ಕೆ ಅಲ್ಲಿ ಸ್ಪೇಸ್ ಇಲ್ಲ. ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ GOK ಅಂತೇಳಿ ನೀವು ಹಾಕ್ಬೋದು, ಏನ್ ತೊಂದರೆ ಇಲ್ಲ. GOK ಅಂತೇಳಿ ಹಾಕ್ಬೋದು ಕ್ಯಾಪಿಟಲ್ ಲೆಟರ್ ಅಲ್ಲಿ. ನೆಕ್ಸ್ಟ್ 23ನೇ ಒಂದು 24ನೇ ನೋಡ್ತಾ ಇರ್ಬೋದು, ನೀವು ಸರ್ಕಾರಿ ನೌಕರರ ಅಂತ ಕೇಳ್ತಿದ್ದಾರೆ. ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ. ಸೊ ನೋ ಹಾಕಿದ್ರೆ ಏನ್ ಇಶ್ಯೂ ಆಗಲ್ಲ. ಎಸ್ ಅಂತ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಸ್ವಲ್ಪ ಸೆಕೆಂಡ್ ಬಿಟ್ಟು ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟಾ, ಯಾವ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟಾ, ಶಿಕ್ಷಣ ಡಿಪಾರ್ಟ್ಮೆಂಟಾ ಅಂತ ಕೇಳುತ್ತೆ. ಸೊ ಅಲ್ಲಿ ನೀವು ಟೈಪ್ ಮಾಡ್ಬೇಕಾಗತ್ತೆ ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿ. ಟೈಪ್ ಮಾಡಿ ಎಲ್ಲ ಆದ್ಮೇಲೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳುತ್ತೆ. ಎಷ್ಟು ವರ್ಷದಿಂದ ಇಲ್ಲಿ ಎಲ್ಲಿ ಕೇಳುತ್ತೆ, ಪ್ರೆಸೆಂಟ್ಲಿ ವರ್ಕಿಂಗ್ ಅಂತ ಏನಿದೆ ಎಸ್ ಅಂತ ಕೊಟ್ರೆ ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ ಅಥವಾ ಎಷ್ಟು ತಿಂಗಳ ವರ್ಕ್ ಮಾಡಿದ್ರೆ ಅದರಲ್ಲಿ ಹಾಕಿ. ಅದಾದ್ಮೇಲೆ ನೋ ಇದ್ರೆ ನೋ ಅಂತ ಹಾಕಿ. ಹಾಗೆ ಆಧಾರ್ ನಂಬರ್ನ ಈ 26ನೇ ನಂಬರ್ ನೋಡ್ತಾ ಇರ್ಬೋದು. ಆಧಾರ್ ಕಾರ್ಡ್ ಏನಿರುತ್ತಲ್ವಾ, ಆಧಾರ್ ಕಾರ್ಡ್ ಅಲ್ಲಿ ನಂಬರ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಕೊನೆಯ 4 ಸಂಖ್ಯೆ ಇರುತ್ತೆ, ಕೊನೆಯ 4 ಸಂಖ್ಯೆ ಅದನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಫುಲ್ ನಂಬರ್ ಅಲ್ಲ, ಕೊನೆಯ 4 ನಂಬರ್ ಮಾತ್ರ ಇಲ್ಲಿ ಹಾಕ್ಬೇಕಾಗುತ್ತೆ. ಹಾಕಿ ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸರಿನಾ? ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಸರ್ ನಾವು ಈ ಒಂದು ಪರೀಕ್ಷಾ ಕೇಂದ್ರ ಮತ್ತೆ ಈ ಒಂದು ಏನು ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ತೀವಲ್ವಾ, ಅದು ಒಂದೇ ಕೊಡ್ಬೇಕಾ ಬೇರೆ ಬೇರೆ ಕೊಡ್ಬೇಕಾ ಅಂತ ಹೇಳಿ. ನೋಡಿ, ಇದ್ರ ಬಗ್ಗೆ ನಾವು ಈ ಒಂದು KEAಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿದಾಗ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅವರಿಗೆ. ಹಾಗೇನೆ ಅವರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ನಾವು ನೋಡಿದಾಗ, ಆಯ್ತಾ, ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ನೋಡಿದಾಗ ಈ ಎಕ್ಸಾಮ್ ಸೆಂಟರ್ಗಳ ಬಗ್ಗೆ ಅವರು ಏನು ಹೇಳಿಲ್ಲ. ಸರಿನಾ? ನೋಡ್ತಾ ಇರಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲಾ ಡಿಸ್ಟಿಕ್ ಅಲ್ಲಿ ನಾವು ನಡೆಸ್ತೇವೆ ಅಂತ ಹೇಳಿದ್ದಾರೆ. ಸೊ ಆಡಳಿತಾತ್ಮಕ ದೃಷ್ಟಿಯಿಂದ ಪರೀಕ್ಷಾ ಕೇಂದ್ರಗಳು ಬದಲಾವಣೆ ಷರತ್ತಿಗೆ ಒಳಪಟ್ಟಿರುತ್ತವೆ. ಇತ್ತೀಚೆಗೆ ಕೆಲವೊಂದು ಎಕ್ಸಾಮ್ಗಳಲ್ಲಿ ಸ್ಕ್ಯಾಮ್ ಆಗಿತ್ತು. ಸೊ ಅವರಿಗೆ ಒಂದ್ ವೇಳೆ ಡೌಟ್ಫುಲ್ ಅಂತ ಕಂಡು ಬಂದ್ರೆ ಅಂತವನ್ನ ಇಮಿಡಿಯೇಟ್ ಆಗಿ ನಾವು ಚೇಂಜ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ. ಸೊ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಏನು ಅಡ್ಮಿಟ್ ಕಾರ್ಡ್ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ತಿಳಿಸ್ತೇವೆ ಅಂತ ಹೇಳಿದ್ದಾರೆ ಎಲ್ಲಿ, ವೆಬ್ಸೈಟ್ ಅಲ್ಲಿ. ಹಾಗಾಗಿ ಎಕ್ಸಾಮ್ಗೆ ಬರುವಾಗ ID ಕಾರ್ಡ್ ಆ ತರ ಎಲ್ಲ ತರಬೇಕು ಅಂತ ಹೇಳಿದ್ದಾರೆ ಹೊರತು ಈ ಎಲ್ಲಿ ಅರ್ಜಿ ಹಾಕಿರ್ತಾನೋ ಅಲ್ಲೇ ಬರಿಬೇಕು ಆ ತರ ಏನು ಇಲ್ಲಿ ರೂಲ್ಸ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ಎಲ್ಲಿ ಪೇಜ್ ನಂಬರ್ 2ರಲ್ಲಿ ಇದೆ ನೋಡಿ, ಈ ಒಂದು 8ನೇ ಪಾಯಿಂಟ್ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ ಅಂತ ಏನಿದೆ ಅಲ್ಲಿ ನೋಡಿ, ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸ್ತೇವೆ ಅಂತ ಕೊಟ್ಟಿದ್ದಾರೆ. ಸೊ ಆಸ್ ಪರ್ ಮೈ ನಾಲೆಜ್, ಸರಿನಾ, ನೀವು ಅಪ್ಲಿಕೇಶನ್ ಐ ಥಿಂಕ್ ಯಾವ ಡಿಸ್ಟಿಕ್ ಹಾಕಿದ್ರು ಎಕ್ಸಾಮ್ ಎಲ್ಲಿಯಾದ್ರೂ ಬರ್ಕೋಬಹುದು ಅಂತ ಅನ್ಸುತ್ತೆ. ಬಿಕಾಸ್ ಅವರು ಆತರ ಒಂದ್ ವೇಳೆ ಎಲ್ಲಿ ಅರ್ಜಿ ಹಾಕಿದ್ರು ಅಲ್ಲೇ ಬರಿಬೇಕು ಎನ್ನುವಂತ ಒಂದು ಆಪ್ಷನ್ ಏನಾದ್ರು ಇತ್ತು ಅಂತಂದ್ರೆ, ಸಪೋಸ್ ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು, ನಾವು ಆ ಅಭ್ಯರ್ಥಿದು ಅರ್ಜಿಯನ್ನ ಹಾಕ್ತಾ ಇದ್ವಲ್ವಾ, ಬೆಂಗಳೂರು ಅರ್ಬನ್ ಅಂತ ಕೊಟ್ಟಿದ್ವಿ ನಾವು. ಇಲ್ಲಿ ಜಿಲ್ಲೆ ಅಂತ ಏನಿದೆ ಬೆಂಗಳೂರು ನಗರ ಅಂತ ಕೊಟ್ಟಿದ್ವಿ. ಸೊ ಬೆಂಗಳೂರು ನಗರ ಅಂತ ಕೊಟ್ಟು ಇಲ್ಲಿ ಲಾಸ್ಟ್ಗೆ ಸೆಂಟರ್ಗೆ ಬಂದಾಗ, ಓಕೆ, ಯಾವ ಡಿಸ್ಟಿಕ್ ಸೆಲೆಕ್ಟ್ ದ ಟೆಸ್ಟ್ ಸೆಂಟರ್ ಅಂತ ಏನಿದೆ ಇದನ್ನ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳ ಹೆಸರನ್ನ ತೋರಿಸ್ತಾ ಇತ್ತು ಅಲ್ಲಿ. ಸರಿನಾ? ಒಂದ್ ವೇಳೆ ಅವರು ಎಲ್ಲಿ ಅರ್ಜಿ ಹಾಕಿದನೋ ಅಲ್ಲೇ ಆತರ ಏನಾದ್ರು ಇತ್ತು ಅಂತಂದ್ರೆ ಅದು ಲಾಕ್ ಆಗ್ಬಿಡ್ಬೇಕಾಗಿತ್ತು. ಬೆಂಗಳೂರು ಅರ್ಬನ್ ಅಂದ್ರೆ ಬೆಂಗಳೂರು ಅರ್ಬನ್ ಮಾತ್ರ ತೋರಿಸ್ಬೇಕಾಗ್ತಿತ್ತು. ಸರಿನಾ ಫ್ರೆಂಡ್? ಸೊ ಹಾಗಾಗಿ ಅದ್ರ ಬಗ್ಗೆ ಸ್ಪಷ್ಟನೆ ಪಡ್ಕೊಂಡು ನೀವು ಅರ್ಜಿಯನ್ನ ಹಾಕಿ ಅಂತ ಹೇಳ್ತೇವೆ. ಬಟ್ ಆಸ್ ಪರ್ ಮೈ ನಾಲೆಜ್, ನೀವು ರಾಜ್ಯದ ಯಾವುದೇ ಒಂದು ಸೆಂಟರ್ ನಲ್ಲಿ ಎಕ್ಸಾಮ್ ಬರೀಬಹುದು. ಸಿನ್ಸ್ ಅಪ್ಲಿಕೇಶನ್ ನಂಬರ್ ಎಲ್ಲ ಇರೋದ್ರಿಂದ, ID ನಂಬರ್ ಎಲ್ಲ ಇರೋದ್ರಿಂದ ಅದನ್ನ ಹಾಕಿದ ತಕ್ಷಣ ಗೊತ್ತಾಗುತ್ತೆ ಯಾವ ಡಿಸ್ಟಿಕ್ ಅಲ್ಲಿ ಅರ್ಜಿ ಹಾಕಿದಾನೆ, ಎಲ್ಲಿ ಬರ್ದಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಸರ್ನ ಇದರ ಬಗ್ಗೆ ಒಂದು ಸ್ಪಷ್ಟನೆ KEAದವ್ರು ಕೊಡ್ಬೇಕಾಗತ್ತೆ ಆಸ್ಪಿರೆಂಟ್ಸ್. ಓಕೆ ಸರ್, ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿ ನೋಡೋದಾದ್ರೆ ಇಲ್ಲಿದೆ ನೋಡಿ, ಡಿಕ್ಲರೇಷನ್. ಓಕೆ, ಡಿಕ್ಲರೇಷನ್ ನ ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ಅಂತ ಏನಿದೆ ಪ್ರಿವ್ಯೂನ ಕ್ಲಿಕ್ ಮಾಡಿ. ನೋಡಿ, ಪ್ರಿವ್ಯೂನ ಕ್ಲಿಕ್ ಮಾಡಿ ಮತ್ತೆ 5ರಿಂದ ನಾವು ಒಂದು 20 ಸೆಕೆಂಡ್ ವೇಟ್ ಮಾಡಿದ್ವಿ. ಅದಾದ್ಮೇಲೆ ಏನಾಯ್ತು, ಈ ಒಂದು ಪ್ರಿವ್ಯೂ ತೋರಿಸುತ್ತೆ ನಿಮಗೆ. ಪ್ರಿವ್ಯೂ ಅಂತಂದ್ರೇನು, ನೀವು ತುಂಬಿರುವ ಎಲ್ಲಾ ಮಾಹಿತಿ ಒಂದ್ಸಲ ಅದು ತೋರಿಸುತ್ತೆ. ಸರಿನಾ? ಏನಾದ್ರೂ ಮಿಸ್ಟೇಕ್ ಇತ್ತು ಅಂತಂದ್ರೆ ಅಲ್ಲಿ 2 ಆಪ್ಷನ್ ಇರ್ತವೆ. ಈಗ ಪ್ರಿವ್ಯೂ ಮತ್ತೆ ಹೋಮ್ ಅಂತಿದೆ ಅಲ್ಲ, ಸೇಮ್ ಅಲ್ಲಿ ಎಡಿಟ್ ಅಂತ ಇರುತ್ತೆ. ಎಡಿಟ್ ಅಂದ್ರೇನು, ತಿದ್ದೋದು ಅಂತ ಅರ್ಥ. ಹಾಗೆ ಇನ್ನೊಂದೇನಿರುತ್ತೆ, ಈ ಒಂದು ಬ್ಯಾಕ್ ಬರೋದಕ್ಕೆ ಅಥವಾ ಒಂದು ಬ್ಯಾಕ್ ಬರೋದಕ್ಕೆ ಒಂದು ಬಟನ್ ಇರುತ್ತೆ, ಅಥವಾ ನೆಕ್ಸ್ಟ್ ಸಬ್ಮಿಟ್ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇರುತ್ತೆ. ಸಬ್ಮಿಟ್ ಅಥವಾ ಎಂಟರ್ ಅಂತ, ಎಂಟರ್ ಅಂತ ತೋರಿಸಿತ್ತು ನಮಗೆ, ಎಂಟರ್ ಅಂತ ಹೇಳಿ. ಸೊ ಎಡಿಟ್ ನ ಒಂದ್ ವೇಳೆ ಪ್ರಿವ್ಯೂ ನಲ್ಲಿ ಏನಾದ್ರು ಮಿಸ್ಟೇಕ್ ಇತ್ತು ಅಂತಂದ್ರೆ ಎಡಿಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ನೀವು ಇಲ್ಲಿಗೆ ಬರ್ತೀರಾ, ಇಲ್ಲಿಗೆ.
ಸಪೋಸ್ ನಿಮ್ಮ ಡೇಟ್ ಆಫ್ ಬರ್ತ್ ರಾಂಗ್ ಆಯ್ತು ಅಥವಾ SLC ರಿಜಿಸ್ಟರ್ ನಂಬರ್ ರಾಂಗ್ ಆಯ್ತು ಅಂತಂದ್ರೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಎಡಿಟ್ ಮಾಡ್ಕೊಂಡು ಮತ್ತೆ ಪ್ರಿವ್ಯೂನ ಕ್ಲಿಕ್ ಮಾಡಿದ್ರೆ ಮತ್ತೆ ಎಡಿಟ್ ಮತ್ತೆ ಎಂಟರ್ ಅಂತ ತೋರಿಸುತ್ತೆ. ಸೊ ಎಲ್ಲ ಸರಿ ಇತ್ತು ಅಂತಂದ್ರೆ ಎಂಟರ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಂಟರ್ ಅಂತ ಇರುತ್ತಲ್ಲ, ಎಂಟರ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇವತ್ತು 6 ಏಪ್ರಿಲ್ 2024 ನಾವು ಯಾವಾಗ ಎಂಟರ್ನ ಕ್ಲಿಕ್ ಮಾಡಿದ್ವಿ, ಇದು ಯಾವುದೇ ಕಾರಣಕ್ಕೆ ಮುಂದಕ್ಕೆ ಹೋಗ್ಲಿಲ್ಲ. ಅರ್ಜಿ ಏನಾಗ್ಲಿಲ್ಲ, ಮುಂದಕ್ಕೆ ಹೋಗ್ಲಿಲ್ಲ ಬೆಳಗ್ಗೆ ಟೈಮಲ್ಲಿ. ಅದು ಸರಿನಾ? ಅದು ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲೇ ನಾವು ಅಪ್ಲೈ ಮಾಡಿದ್ವಿ, ಗೂಗಲ್ ಕ್ರೋಮ್ ಅಲ್ಲೇ ಅಪ್ಲೈ ಮಾಡಿದ್ವಿ. ಸೊ ಆ ಒಂದು ಅರ್ಜಿ ಏನಾಗ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ. ಬಟ್ ಎನಿಹೌ, ಒಂದ್ ವೇಳೆ ಮುಂದಕ್ಕೆ ಹೋಯ್ತು ಅಂತಂದ್ರೆ ನಿಮಗೆ ಏನ್ ಸಿಗುತ್ತೆ, ಈ ಒಂದು ಅಪ್ಲಿಕೇಶನ್ ID ಸಿಗುತ್ತೆ. ಸರಿನಾ? ಆ ಅಪ್ಲಿಕೇಶನ್ ID ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ ನಿಮ್ಮ ಮೊಬೈಲ್ಗೆ ಹಾಗೆ ಇಮೇಲ್ ಅಡ್ರೆಸ್ಗೆ ಬರುತ್ತೆ. ಸರಿನಾ? ಎರಡರಲ್ಲಿ ಒಂದಾದ್ರೂ ಬಂದೇ ಬರುತ್ತೆ. ಸೊ ಅದನ್ನ ತೆಗೆದುಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಅಪ್ಲೋಡ್ ಅಂತ ಏನಿದೆ, ಅಪ್ಲೋಡ್ಗೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಅಥೆಂಟಿಕೇಶನ್ ಅಂತ ಹೇಳಿ ತೋರಿಸುತ್ತೆ ಈ ತರ. ಸೊ ಅಪ್ಲಿಕೇಶನ್ ID ಹಾಕಿ, ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ಮ ಏನ್ ಕೇಳ್ತಾರೆ ಅದನ್ನ ಹಾಕಿ, ಸೆಲೆಕ್ಟ್ ಇಯರ್ ಅಂತ ಯಾವ ಇಯರ್ ಅಲ್ಲಿ ನೀವು ಹುಟ್ಟಿದಿರ ಅದನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಏನು ಫೀಸ್ ಕಟ್ಟಬೇಕಾ, ಆಯ್ತಾ, ಅಪ್ಲೋಡ್ ಮಾಡ್ಬೇಕಾ, ಅದನ್ನೆಲ್ಲ ತೋರಿಸುತ್ತಾ ಹೋಗುತ್ತೆ ಆಸ್ಪಿರೆಂಟ್ಸ್. ಸೊ ಇದನ್ನ ನೀವು ಮುಗಿಸ್ಕೊಳ್ಳಿ. ಅದಾದ್ಮೇಲೆ ಫೀಸ್ ಪೇಮೆಂಟ್ ಸೇಮ್ ಬರುತ್ತೆ. ನೀವು ಯಾವಾಗ ಅಪ್ಲೋಡ್ ಅನ್ನ ಮಾಡ್ಕೊಂಡು ಫೀಸ್ ಪೇಮೆಂಟ್ ಬರ್ತಾರಲ್ವಾ, ಸೊ ಅಲ್ಲಿನೂ ಸಹ ಈ ಅಪ್ಲಿಕೇಶನ್ ID ಮತ್ತೆ ಡೇಟ್ ಆಫ್ ಬರ್ತ್ ನ ಕೇಳುತ್ತೆ. ಸೊ ಅಲ್ಲಿ ನೀವು ಫೀಸ್ ಅನ್ನ ಆನ್ಲೈನ್ ಮೂಲಕ ಪೇಮೆಂಟ್ ಅನ್ನ ಮಾಡ್ಕೋಬಹುದು. ಹಾಗೆ ಇತ್ತೀಚೆಗೆ ನಿನ್ನೆ ನಾವು ಆಯ್ತಾ ಈ 5/4/2024 ಒಬ್ಬ ಅಭ್ಯರ್ಥಿ ಹೇಳ್ತಾ ಇದ್ರು, ಸರ್ ನಾವು ಪೇಮೆಂಟ್ ನ ಮಾಡ್ಕೊಂಡ್ರು ಸಹ ಮತ್ತೆ ಪೇಮೆಂಟ್ ನ ಅದು ಕೇಳ್ತಾ ಇದೆ ಅಂತ ಹೇಳಿ. ಈ ತರ ಎಲ್ಲ ತುಂಬಾ ಇಶ್ಯೂಸ್ ಗಳಿದಾವೆ. 1-2 ದಿನ ವೇಟ್ ಮಾಡಿ. ಹಾಗೇನೆ ಚೆಕ್ ದ ಪೇಮೆಂಟ್ ಸ್ಟೇಟಸ್, ನೀವು ಪೇಮೆಂಟ್ ಅನ್ನ ಮಾಡಿ 1 ದಿನ ಆದ್ಮೇಲೆ ಇಲ್ಲಿ ಅಪ್ಡೇಟ್ ನ ನೋಡ್ಕೊಳ್ಳಿ. ಸರಿನಾ? ಯಾಕಂತ ಹೇಳಿ ನೋಡೋದಾದ್ರೆ ಬ್ಯಾಂಕ್ಗಳು ಸಾಲು ರಜೆಗಳಿದಾವೆ. ಸೊ ಹಾಗಾಗಿ ಒಂದ್ ವೇಳೆ ಟೆಕ್ನಿಕಲ್ ಪ್ರಾಬ್ಲಮ್ ನಿಂದ ಅಪ್ಡೇಟ್ ಆಗಿರಲ್ಲ. 2 ದಿನ 1 ದಿನ ವೇಟ್ ಮಾಡಿ ಆದ್ಮೇಲೆ ಇಲ್ಲಿ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ಯಾವ ತರ ಕ್ಲಿಕ್ ಮಾಡಬೇಕು, ಯಾವ ತರ ಚೆಕ್ ಮಾಡಬೇಕು, ಸೇಮ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನ್ ಕೇಳ್ತಾರೆ ಅದೇ ತರ ಡೇಟಾಗಳನ್ನ ಕೊಟ್ಟು ಪರಿಶೀಲನೆ ಮಾಡ್ಕೊಳ್ಳಿ. ಅಲ್ಲಿ ಸಕ್ಸಸ್ಫುಲ್, ಸಬ್ಮಿಟೆಡ್ ಆ ತರ ಎಲ್ಲ ಬಂದಿರುತ್ತೆ. ಬಂದ ತಕ್ಷಣ ಏನಾಗುತ್ತೆ, ನಿಮ್ಮ ಒಂದು ಅರ್ಜಿಯನ್ನ ನೀವು ಏನ್ ಮಾಡಿ ಪ್ರಿಂಟ್ ಅಂತ ಹಾಕೊಳ್ಳಿ. ಪ್ರಿಂಟ್ ನೀವು ತಗೊಳ್ಳಿಲ್ಲ ಅಂತಂದ್ರೂ ನಿಮ್ಮ ಮೊಬೈಲ್ ಅಲ್ಲಿ ಅದನ್ನ PDF ಆಗಿ ಸೇವ್ ಇಟ್ಕೊಂಡು ನಿಮ್ಮ ಏನಿರುತ್ತೆ ಅದಕ್ಕೆ ಸೇವ್ ಅನ್ನ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಸೊ ಈ ರೀತಿಯಾಗಿ ಟೋಟಲ್ ಆಗಿ ಅರ್ಜಿಯನ್ನ ಹಾಕುವಂತಹ ಪ್ರೋಸೆಸ್ KA ಮಾಡಿದ್ದಾರೆ. ಸೊ ಸದ್ಯಕ್ಕೆ ಏನ್ ಬರ್ತಾ ಇದೆ, ಈ ಒಂದು ಟೆಕ್ನಿಕಲ್ ಇಶ್ಯೂಸ್ ಗಳು ಬರ್ತಾ ಇದಾವೆ. ಇನ್ನೊಂದ್ 2 ದಿನ ವೇಟ್ ಮಾಡಿ. ಹಾಗೇನೆ ನೋಡಿ, ಎಕ್ಸಾಮ್ ಸೆಂಟರ್ ಗಳ ಬಗ್ಗೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರು. ಯಾವ ಡಿಸ್ಟಿಕ್ಕಿಗೆ ಹಾಕಿರ್ತೀವೋ ಅಲ್ಲೇ ಬರಿಬೇಕಾ ಅಥವಾ ನಾವು ಎಲ್ಲಾದ್ರೂ ಬರಿಬೋದಾ, ಅದು ನಮ್ಗೆ ಇಷ್ಟವಾಗಿರುವ ಜಿಲ್ಲೆಗಳಲ್ಲಿ, ಅಥವಾ ನಾವು ಎಲ್ಲಿರ್ತೀವಿ ಅಲ್ಲಿ ಅಂತ ಹೇಳಿ ನೋಡೋದಾದ್ರೆ ನೋಡಿ, ಆತರ ಏನು ಇಡೀ ನೋಟಿಫಿಕೇಶನ್ ಓದಿದಾಗ ಅಲ್ಲಿ ಸರಿನಾ ಯಾವ ತರ ಅಲ್ಲೇ ಬರಿಬೇಕು ಇಲ್ಲೇ ಬರಿಬೇಕಂತ ಏನು ಹೇಳಿಲ್ಲ. ಅವರು ಹೇಳಿರೋದು 8ನೇ ರೂಲ್ ನ ನಿಮಗೆ ತೋರಿಸಿದ್ವಿ. ಎಲ್ಲಾ ಡಿಸ್ಟಿಕ್ ಸೆಂಟ್ರಲ್ಲಿ ನಡೆಸ್ತೇವೆ, ಆದ್ರೆ ಬದಲಾವಣೆಗೆ ಇದು ಟರ್ಮ್ಸ್ ಅಂಡ್ ಕಂಡೀಷನ್ ಗೆ ಒಳಪಟ್ಟಿರುತ್ತೆ ಅಂತ ಹೇಳಿ. ಆಯ್ತಾ? ಹಾಗೆ ನೋಡಿ, 6ನೇ ಆಪ್ಷನ್ ನಿಮಗೆ ಇನ್ನೊಂದ್ಸಲ ಹೇಳೋದಾದ್ರೆ, ಅಭ್ಯರ್ಥಿಗಳು ಕೇವಲ ಒಂದೇ ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಅರ್ಜಿಯನ್ನು ಹಾಕುವಾಗ ನೀವು ಯಾವ ಡಿಸ್ಟಿಕ್ ಅಲ್ಲಿ ಪೋಸ್ಟ್ ನಿಮ್ಗೆ ಕರೆಕ್ಟ್ ಆಗಿ ಅನಿಸುತ್ತೆ ಅಲ್ಲಿ ಮಾತ್ರ ನೀವು ಅರ್ಜಿಯನ್ನ ಹಾಕಿ. ಹಾಗೆ ಒಂದಕ್ಕಿಂತ ಹೆಚ್ಚು ಅರ್ಜಿ ಹಾಕಿದ್ರೆ ಏನಾಗುತ್ತೆ ಸರ್ ಅಂತ ಹೇಳಿ ನೋಡೋದಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಯಾವ ಡಿಸ್ಟಿಕ್ಗೆ ನೀವು ಹೋಗ್ತಿರಲ್ವಾ ಅಂತಹ ಅರ್ಜಿಯನ್ನ ಮಾತ್ರ ಪರಿಗಣಿಸ್ತೇವೆ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಆಯ್ತಾ, ಈಗ ಬೆಂಗಳೂರು ಹಾಕಿದ್ರಿ, ಮೈಸೂರು ಹಾಕಿದ್ರಿ, ತುಮಕೂರು ಹಾಕಿದ್ರಿ ಅಂತ ಅನ್ಕೊಳ್ಳಿ. 3 ಡಿಸ್ಟಿಕ್ ಹಾಕ್ಬಿಟ್ರಿ, ಆಮೇಲೆ ಕಾಂಪಿಟೇಷನ್ ನೋಡ್ಕೊಂಡ್ ಬರೋಣ ಅಂತ ಹೇಳಿ. ನಿಮ್ಗೆ ಗೊತ್ತಾಗತ್ತೆ, ಓಕೆ ಈ ಮೈಸೂರಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ ಅಂತ ಹೇಳಿ. ಸೊ ಅಲ್ಲಿ ಹೋಗಿ ನೀವು ಬರೆದಾಗ ಅದನ್ನ ಮಾತ್ರ ಪರಿಗಣನೆಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಸದರಿ ಅರ್ಜಿಯಲ್ಲಿ ಕೋರಲಾದ ಒಂದು ಜಿಲ್ಲೆ ಮಾತ್ರ ಪರಿಗಣಿಸ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ಅರ್ಜಿ ಹಾಕುವಾಗ ಈ ಯಾವ ಡಿಸ್ಟಿಕ್ಕಿಗೆ ನೀವು ಕೋರಿರ್ತೀರಲ್ವಾ ಆ ಡಿಸ್ಟಿಕ್ ನ ಮಾತ್ರ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಅರ್ಜಿಯಲ್ಲಿ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಮಾಡಲು, ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಅರ್ಜಿಯನ್ನು ಹಾಕುವಾಗ ಬಹಳ ಕೇರ್ಫುಲ್ ಇಂದ ಹಾಕಿ. ಫೀಸ್ ಎಷ್ಟಿದೆ, ಇಷ್ಟಿದೆ ನೋಡಿ ಆಯ್ತಾ, 750 ರೂಪಾಯಿ ಮತ್ತೆ 500 ರೂಪಾಯಿ ಕ್ರಮವಾಗಿ. ಜನರಲ್ ಮತ್ತೆ OBCಗೆ 750 ರೂಪಾಯಿ, SC ST ಕೆಟಗರಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ಅನ್ನ ಇಟ್ಟಿದ್ದಾರೆ. ಸೊ ಹಾಗಾಗಿ ಅರ್ಜಿಯನ್ನು ಬಹಳ ಕೇರ್ಫುಲ್ ಆಗಿ ತುಂಬಿ. ಹಾಗೆ 1000 ಹುದ್ದೆಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ನಿಮ್ಮ ಡಿಸ್ಟಿಕ್ ವೈಸ್ ನೀವೆಲ್ಲ ನೋಡ್ಕೊಂಡ್ರೆ ಬೆರಳೆಣಿಕೆ ಸಂಖ್ಯೆಗಳ ಹುದ್ದೆಗಳಿದಾವೆ. ಸೊ ಹಾಗಾಗಿ ಬಹಳ ತುಂಬಾ ಅಪ್ಲಿಕೇಶನ್ ಹಾಕೋದಕ್ಕಿಂತ ಎಲ್ಲಾದ್ರೂ ಒಂದು ಕರೆಕ್ಟ್ ಆಗಿ ನೋಡ್ಕೊಂಡು ನಿಮ್ಗೆ ಎಲ್ಲಿ ಕರೆಕ್ಟ್ ಅನ್ಸುತ್ತೆ ಅಲ್ಲಿ ಅರ್ಜಿಯನ್ನ ಹಾಕಿ. ಹಾಗೆ ಚೆನ್ನಾಗಿ ಓದ್ಕೊಳ್ಳಿ ಸರಿನಾ. ನೋಡಿ, ಫೀಸ್ ಎಲ್ಲ ಜಾಸ್ತಿ ಇದೆ, ಇಷ್ಟೆಲ್ಲ ಕಾಂಪಿಟೇಷನ್ ಇದೆ, ತುಂಬಾ ಜನ ಅಭ್ಯರ್ಥಿಗಳು PUC ಮೇಲೆ ಹಾಗೆ ತತ್ಸಮಾನ ಮೇಲೆ ಅಂತ ಹೇಳಿ ಅರ್ಜಿಯನ್ನ ಹಾಕ್ತಾರೆ ಸರಿನಾ. ಸೊ ನಿಮ್ಮ ಹುದ್ದೆ ಪಡೆಯೋದಕ್ಕೆ
ಏನೆಲ್ಲ ಯೂಸ್ಫುಲ್ ವಿಡಿಯೋಸ್ಗಳು ಬೇಕು ನಮ್ಮ ಚಾನಲ್ ಕಡೆಯಿಂದ ನಿಮಗೆ ನೀಡ್ತಾ ಇರ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಸರ್ನ ಇನ್ನೂ ಟೆಕ್ನಿಕಲ್ ಇಶ್ಯೂಸ್ಗಳು ಬರ್ತಾ ಇದ್ದಾವೆ. ಸರ್ನ ನೀವು ಇನ್ನೊಂದು 2-3 ದಿನ ಬಿಟ್ಟು ಅರ್ಜಿಯನ್ನು ಹಾಕಿಕೊಂಡರೆ ಉತ್ತಮ ಎನ್ನುವುದು ನಮ್ಮ ಒಂದು ಅಭಿಪ್ರಾಯ. ಯಾಕಂತ ಹೇಳಿ ನೋಡೋದಾದ್ರೆ ಹೊಸ ಒಂದು ಸಾಫ್ಟ್ವೇರ್ ಆಗಿರೋದ್ರಿಂದ ಸರ್ನ ಸ್ವಲ್ಪ ಅವರಿಗೂ ಅದು ಅಂಡರ್ಸ್ಟ್ಯಾಂಡ್ ಆಗ್ಬೇಕಾಗತ್ತೆ ಯಾವ ತರ ಏನ್ ಅದು ಇದು ಮಾಡ್ತಾ ಇದೆ ಅಂತ ಹೇಳಿ, ಪ್ರೊಸೆಸ್ ಮಾಡ್ತಾ ಇದೆ ಅಂತ ಹೇಳಿ. ಬಟ್ ಇದಾಗಿತ್ತು ಡೀಟೇಲ್ ಆಗಿರುವಂತಹ ಒಂದು ವಿಡಿಯೋ. ಆಕ್ಚುಲಿ ನಾವು ಒಂದು ಮಾದರಿ ಅರ್ಜಿಯನ್ನು ಹಾಕ್ಬೇಕು ಅಂತ ಇತ್ತು, ಅದನ್ನೇ ನಾವು ಮಾಡ್ತಾ ಇರುವಾಗ ಟೆಕ್ನಿಕಲ್ ಇಶ್ಯೂಸ್ಗಳು ಆಗಿರೋದ್ರಿಂದ ನಿಮಗೆ ಇಷ್ಟಂತೂ ಹೇಳ್ತಾ ಇದ್ದೇವೆ. ಸರಿನಾ? ನೋಡಿ, ಈ ತರ ನೀವು ಹಾಕ್ಬೋದು ಆಸ್ಪಿರೆಂಟ್ಸ್. ಐ ಹೋಪ್ ನಿಮಗೆ ಇದರಿಂದ ಬಹಳಷ್ಟು ನಾಲೆಜ್ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೇವೆ. ಹಾಗೇನೆ ಈ VAOದು ಮತ್ತೆ PDOದು ಸಿಲೆಬಸ್ ಸೇಮ್ ಇದೆ. ಸರಿನಾ? ಯಾರ್ಯಾರ್ದು ಡಿಗ್ರಿ ಆಗಿದೆ ನೀವು ಚೆನ್ನಾಗಿ ಓದ್ಕೊಳ್ಳಿ. ಈ ಎಕ್ಸಾಮ್ನು ಕ್ಲಿಯರ್ ಆಗುತ್ತೆ, ಅದನ್ನು ಕ್ಲಿಯರ್ ಆಗೋ ತರ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಈ ತರ ಅನೇಕ ಅಪ್ಡೇಟ್ ಪಡೆಯೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.